ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಅಂತ ಹೇಳ್ತೀವಿ. ಕನ್ಯಾ ಲಗ್ನ ಆಗಿರ್ಬೋದು, ಲಗ್ನಾಧಿಪತಿ ಚಂದ್ರ ಆಗಿರ್ಬೋದು, ಅಥವಾ ಕನ್ಯಾ ಲಗ್ನ ಬುಧ ಆಗಿರ್ಬೋದು, ಅಥವಾ ಬುಧನ ಆಧಿಪತ್ಯ ಆಗಿರ್ಬೋದು. ಇವುದು ಯಾವುದೇ ಒಂದು ರಾಶಿ ಅಥವಾ ಲಗ್ನಕ್ಕೆ ಸಂಬಂಧಪಟ್ಟಂತಹ ಕನ್ಯಾ ರಾಶಿಯಲ್ಲಿ ಹಸ್ತ ನಕ್ಷತ್ರ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ 4 ಪಾದಗಳು ಸಂಯೋಗ ಆಗಿರ್ತಕ್ಕಂತಹ ರಾಶಿ ಅಂದರೆ ಅದು ಕನ್ಯಾ ರಾಶಿ. ಅಲ್ಲಿಗೆ ಹಸ್ತ ನಕ್ಷತ್ರ ಯಾರು ಕನ್ಯಾ ರಾಶಿಗೆ ಸಂಬಂಧಪಟ್ಟಂಥ ಸಂಯೋಗ ಆಯಿತು ಅಂದಾಗ ಅದು ಮಿತ್ರತ್ವವೋ ಶತ್ರುತ್ವವೋ ಅಂತೇಳಿ ನೀವು ಕೇಳ್ಬೋದು. ಇಲ್ಲಿ ಎಲ್ಲರೂ ಗೊತ್ತಿರೋ ಪ್ರಕಾರ ಹಸ್ತ ನಕ್ಷತ್ರಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಯಾರು ಅಂದರೆ ಚಂದ್ರ. ಚಂದ್ರ ಭಗವಾನ್ ಯಾರು ಅಂತ ನಿಮಗೆ ಬಹಳ ಚೆನ್ನಾಗಿ ಗೊತ್ತು. ಈ ಚಂದ್ರ ಭಗವಾನ್ ಹಸ್ತ ನಕ್ಷತ್ರ ಕನ್ಯಾ ರಾಶಿ ಮುಖಾಂತರ ಯಾವ್ಯಾವ ರೀತಿಯಾದಂಥ ಪ್ರಭಾವಗಳನ್ನು ನಮ್ಮ ಮೇಲೆ ತೋರಿಸ್ತಾನೆ ಅಥವಾ ನಮ್ಮ ಮೇಲೆ ಪ್ರಭಾವ ಮಾಡ್ತಾನೆ ಅಂತಕ್ಕಂಥದ್ದು ನಾವು ಹೇಳ್ತಕ್ಕಂತಹ ಈ ವಿಚಾರಗಳನ್ನ ಇಟ್ಕೊಂಡಾಗ ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಎಸ್, ನೀವು ಹೇಳ್ತಾ ಇರೋದು ಕರೆಕ್ಟ್. ನಂದು ಹಸ್ತ ನಕ್ಷತ್ರ ಕನ್ಯಾ ರಾಶಿ. ಹಸ್ತ ನಕ್ಷತ್ರದಲ್ಲಿ 4 ಪಾದಗಳಲ್ಲಿ ಹುಟ್ಟಿರ್ತಕ್ಕಂತಹ ನಾವುಗಳ ಅಥವಾ ನಮ್ಮಗಳ ಈ ಬುದ್ಧಿ ನೀವು ಹೇಳಿದ ಮೇಲೆ ಗೊತ್ತಾಯಿತು, ಅಲ್ಲಿವರೆಗೂ ನಮ್ಗೆ ಗೊತ್ತಿರಲಿಲ್ಲ ಅಂತಕ್ಕಂಥದ್ದು ಬಂತು ಅಂದಾಗ ನಾವು ಕಾರ್ಯಕ್ರಮ ಮಾಡೋದಕ್ಕೆ ಸಾರ್ಥಕ ಆಗ್ತದೆ. ಯಾಕಂದರೆ ಹಲವಾರು ರಹಸ್ಯಗಳನ್ನು DNA ಆಸ್ಟ್ರಾಲಜಿ ಅಂದರೆ ಒಂದು ಕರ್ಮ ರಿಜಿಸ್ಟ್ರೇಷನ್ನು ಒಂದು ನಕ್ಷತ್ರದಿಂದ ಒಂದು ಗ್ರಹ ಪ್ರಭಾವಕ್ಕೆ ಅಥವಾ ಒಂದು ನಕ್ಷತ್ರದಿಂದ ಒಂದು ರಾಶಿ ಪ್ರಭಾವಕ್ಕೆ ಸಂಯೋಗ ಆದಾಗ ಅದರ ಫಲಾಫಲಗಳನ್ನು ವ್ಯಕ್ತಿ ಅನುಭವಿಸ್ತಾ ಇರ್ತಾನೆ. ಅಥವಾ ವ್ಯಕ್ತಿಯ ಆಡಳಿತಕ್ಕೊಳಪಡ್ತಕ್ಕಂತಹ ಫ್ಯಾಮಿಲಿ, ಬಂಧುಗಳು, ಸ್ನೇಹಿತರು ಅಥವಾ ಸಂಗಾತಿ, ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಅವ್ರಿಗೆ ಬಹಳ ಅದ್ಭುತವಾಗಿ ಗೋಚರವಾಗ್ತಿರ್ತದೆ, ಅನುಭವ ಆಗ್ತಿರ್ತದೆ. ಯಾರು ಹೇಳ್ಕೊಳ್ಳಲ್ಲ. ಕೆಲವರು ನೇರವಾಗಿರೋರು ನಿನ್ನ ಬುದ್ಧಿ ಹೀಗೆ, ನೀನು ಇರೋದೇ ಹೇಗೆ, ನೀನು ಬದಲಾವಣೆ ಮಾಡೋಕ್ಕಾಗಲ್ಲ ಬಿಡಪ್ಪ ಅಂದ ಲೆಕ್ಕಾಚಾರಗಳ ಮುಖಾಂತರ ಹೇಳಿದ್ರು ಕೂಡ ಎಷ್ಟೋ ಜನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇದು ನಾಯಿ ಬಾಲ ನೆಟ್ ಮಾಡೋಕ್ಕಾಗಲ್ಲ, ಇದು ಹೆಂಗಿದೆ ಹಂಗೆ ಇದು ಬಿಡಲಿ ನೋಡೋಣ, ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡೋಣ, ಯಾವುದೋ ಕರ್ಮ ಕಟ್ಕೊಂಡ್ಬಿಟ್ಟಿದ್ದೀವಿ ಅಂಥೇಳಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಕೆಲವು ಬುದ್ಧಿಗಳು ಇದೆಯಲ್ಲ, ಆ ಬುದ್ಧಿಗಳನ್ನು ನಾವು ಎಷ್ಟೇ ಅರ್ಥ ಮಾಡಿ ಹೇಳಿದ್ರೂ ಅದು ಅರ್ಥವಾಗಿರ್ತಕ್ಕಂಥ ಬುದ್ಧಿಗಳು ಸಮಾಜದಲ್ಲಿ ಭಾಳಷ್ಟು ಜನಕ್ಕೆ ಇದ್ದೇ ಇರ್ತದೆ. ಒಂದು ರೀತಿ ಬದಲಾವಣೆಯ ಮನಸ್ಸು, ಅಡಾಪ್ಟೆಡ್ ಮೈಂಡ್, ಹೇಗಂದ್ರೆ ಹಾಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಡೋದು, ಪಕ್ಕ ಕ್ಯಾಲ್ಕುಲೇಷನ್. ನನಗೆ ಲಾಭ ಆಗ್ತಿದೆಯಾ, ಇಮ್ಮಿಡಿಯೇಟಾಗಿ ಚೇಂಜ್ ಓವರ್ ಆಗ್ತಕ್ಕಂಥದ್ದು. ಬಿಸ್ನೆಸ್ ಮೈಂಡು, ಲಾಭದ ದೃಷ್ಟಿ. ಆದರೆ ಅದು ತಪ್ಪೋ ಸರಿಯೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ಲಾಭ ಆಗಬೇಕು, ಅದರಿಂದ ನನಗೆ ಚೆನ್ನಾಗಾಗಬೇಕು, ನನಗೆ ಅದರಿಂದ ಚೆನ್ನಾಗಿ ಬಿಸ್ನೆಸ್ ಆಗಬೇಕು, ಅದರಿಂದ ನನಗೆ ಒಂದು ಅದ್ಭುತವಾದಂತಹ ಸ್ಥಾನಮಾನಗಳು ಸಿಗಬೇಕು. ಅದು ಯಾರು ಹೇಗೆ ಇದ್ಕೊಳ್ಳಿ, ನನಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ಕ್ಯಾಲ್ಕುಲೇಷನ್ಸು, ಲೆಕ್ಕಾಚಾರಗಳು ಕೂಡ ಆ ಬಿಸ್ನೆಸ್ ಲೆಕ್ಕಾಚಾರದಲ್ಲಿ ಇರಬೇಕು ಅಂತಂದಾಗ ಕೆಲವು ಸಮಯ ಅದು ಸ್ವಾರ್ಥ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ. ಸಂಯೋಗ, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇರೋದು ಇಲ್ಲೇ. ಅಂದರೆ ಚಂದ್ರ ಮತ್ತು ಬುಧನ ಸಂಯೋಗದಲ್ಲಿ ಈ ರೀತಿ ಆಗುತ್ತೆ ಅಂತಕ್ಕಂಥ ಇತ್ತು ಅಂದಾಗ ಇವತ್ತು ಎಷ್ಟು ಜನ ಈ ಮೆಂಟಾಲಿಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ, ಒಂದ್ಸರಿ ತೆಗೆದು ನೋಡ್ಕೊಳ್ಳಿ. ಅದರಲ್ಲೂ ಎಸ್ಪೆಷಲಾಗಿ ಹಸ್ತ ನಕ್ಷತ್ರದವರು ಈ ರೀತಿ ಮೈಂಡ್ ಸೆಟ್ಟನ್ನು ಹೊಂದಿರ್ತಾರೆ ಅಂತಂದರೆ ನಿಮ್ಗೆ ಅರ್ಥ ಆಗಿರಬೇಕು. ಯಾವಾಗಂದ್ರೆ ಆವಾಗ ಹೇಗೆ ಬೇಕಾದ್ರೆ ಹಾಗೆ ಬದಲಾವಣೆ ಆಗ್ತಕ್ಕಂಥದ್ದು. ಲೆಕ್ಕಾಚಾರಗಳು ಸೀಮಿತವಾಗಿದ್ರೂ ಕೂಡ ತನಗೇನು ಲಾಭ ಬರಬೇಕಾಗಿರೋದು, ಯಾರು ಹೇಗಾದರೂ ಮಾಡ್ಕೊಳ್ಳಿ, ನನ್ನ ಲಾಭ ಬಂದರೆ ಸಾಕು, ಈ ರೀತಿ ಒಂದು ಕಮರ್ಷಿಯಲ್ ಮೆಂಟಾಲಿಟಿ ಇರ್ತಕ್ಕಂತಹ ಆ ಬದಲಾವಣೆಯ ಮನಸ್ಥಿತಿ ಇರ್ತಕ್ಕಂಥದ್ದು ಚಂದ್ರನಿಂದ ಬುಧನಿಂದ. ಅದರಿಂದ ಈ ಹಸ್ತ ನಕ್ಷತ್ರಕ್ಕೆ ಗುರುವಿನ ಶಾಪ ಇರ್ತದೆ. ಅರೆ, ಹಸ್ತ ನಕ್ಷತ್ರಕ್ಕೂ ಗುರುವಿನ ಶಾಪಕ್ಕೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು. DNA ಕನೆಕ್ಟಿವಿಟಿನಲ್ಲಿ ಅದ್ಭುತವಾಗಿರ್ತ ಸಂಬಂಧ ಇದೆ. ಆ ಸಂಬಂಧ ಏನು, ಯಾಕೆ ಹಸ್ತ ನಕ್ಷತ್ರಕ್ಕೆ ಗುರುವಿನ ಶಾಪ ಬಿತ್ತು ಹೇಳ್ಕೊಡ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಹಸ್ತ ನಕ್ಷತ್ರ ಗುರುವಿನ ಶಾಪಕ್ಕೆ ಅಥವಾ ಗುರುವಿನ ಕರ್ಮಕ್ಕೆ ಒಳಪಟ್ಟಿರ್ತಕ್ಕಂತಹ ನಕ್ಷತ್ರ ಅಂತೇಳಿ ಇಂದಿನ ಭಾಗದಲ್ಲಿ ನಾವು ಹೇಳಿದ್ವಿ. ಹಸ್ತ ನಕ್ಷತ್ರಕ್ಕೂ ಗುರುವಿನ ಶಾಪಕ್ಕೂ ಏನು ಸಂಬಂಧ ಅಂತ ನಿಮ್ಮಲ್ಲಿ ಪ್ರಶ್ನೆ ಉದ್ಭವ ಆಗಿರ್ಬೋದು. ಸೂರ್ಯ ಹುಟ್ಟಿರ್ತಕ್ಕಂಥ ನಕ್ಷತ್ರ ಹಸ್ತ ನಕ್ಷತ್ರ. ಹಸ್ತ ನಕ್ಷತ್ರಕ್ಕೆ ಗುರುವಿನ ಶಾಪ ಇರೋದ್ರಿಂದ ಸೂರ್ಯನ ಮಗ ಶನಿ
ಸೂರ್ಯ ತಂದೆಗೆ ಆಪೋಸಿಟ್ ಆಗ್ತಾನೆ ಅಂತಕ್ಕಂಥದ್ದು. ಅಲ್ಲಿಗೆ ಶನಿ ಸೂರ್ಯನಿಗೆ ಯಾಕೆ ಆಪೋಸಿಟ್ ಆಗ್ತಾನೆ ಮಗ ಆಗಿದ್ರು ಅಂತಂದರೆ ಗುರುಶಾಪ. ನೋಡಿ ಎಷ್ಟೊಂದು ಲಿಂಕ್ ಇದೆ ಅಂತಂದರೆ ಬಹುಶಃ ನೀವ್ಯಾರು ಕೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಹಲವಾರು ವಿಚಾರಗಳು ಕಾರಣಗಳು ಗೊತ್ತಿಲ್ಲದೆ ಮಾತಾಡ್ತಿರ್ತಾರೆ, ಗೊತ್ತಿಲ್ಲದೆ ಬರೆದಿರ್ತಾರೆ, ಹಿಂಗಿದೆಯಂತೆ ಹಿಂಗಿದೆಯಂತೆ ಹಿಂಗಿದೆಯಂತೆ. ಇವತ್ತು ತಂದೆ ಮಗನಿಗೆ ದ್ವೇಷ ಅಸೂಯೆ ಕೊಲ್ಲುವಂಥ ಲೆವೆಲ್ಗೂ ಹೋಗಿರ್ತಕ್ಕಂಥವ್ರು, ಜೈಲಿಗೂ ಹೋಗಿರ್ತಕ್ಕಂಥವ್ರು, ತಂದೆಯಿಂದ ಮಗ ಮಗನಿಂದ ತಂದೆ ಜೈಲು ಶಿಕ್ಷೆ ಅನುಭವಿಸ್ತಕ್ಕಂಥವ್ರು, ಪ್ರಾಣಗಳನ್ನೇ ಬಿಟ್ಟಿರ್ತಕ್ಕಂಥವ್ರು, ಪ್ರಾಣಗಳನ್ನೇ ತೆಗೆದಿರ್ತಕ್ಕಂಥವ್ರು ನಮ್ಮಲ್ಲಿ ಭಾಳ ಜನ ಕಾಣ್ತಾರೆ. ಅಲ್ಲಿಗೆ ಈ ಧರ್ಮ ಅಥವಾ ಈ ಪಾಪಕರ್ಮ ನಮ್ಮಲ್ಲಿ ಆಸುವಕ್ಕಾಗಿದೆ ಅಂತಂದರೆ ಅದು ಈ ಸೂರ್ಯ ಶನಿಯ ಪ್ರಭಾವ ಯಾರಿಗಿರುತ್ತೆ ಅಲ್ಲಿ ಹುಟ್ಟಿರ್ತಕ್ಕಂತಹ ದ್ವೇಷದ ಛಾಯೆ ಅಥವಾ ದ್ವೇಷದ ಪ್ರಭಾವ ಇವತ್ತು ಎಷ್ಟೋ ಜನ ತಂದೆ ಮಗನನ್ನು ದ್ವೇಷಿಗಳಾಗಿ ಮಾಡಿದೆ ಅಂತಂದರೆ ಅದರಿಂದಿರತಕ್ಕಂತಹ ಕರ್ಮ ಫಲಗಳು ಈ ಗುರುಶಾಪ. ಗುರುಶಾಪ ಹಸ್ತ ನಕ್ಷತ್ರಕ್ಕೆ ಯಾಕೆ ಬಂತು ಅಂತ ನೀವು ಕೇಳ್ಬೋದು. ನೀವು ಬಹುಶಃ ಮರ್ತಿರ್ತೀರಿ ಕಾರ್ಯಕ್ರಮ ನೋಡ್ತಾ, ಯಾಕಂದರೆ ಆವತ್ತಿನ ಕಾರ್ಯಕ್ರಮ ಅವತ್ತು ನೋಡಿದಾಗ ಅದ್ಭುತವಾಗಿದೆ ಅನಿಸುತ್ತೆ. ಆದರೆ ಒಂದಕ್ಕೊಂದು ಕನೆಕ್ಟಿವಿಟಿ ಇದ್ದೇ ಇರುತ್ತೆ ಅನ್ನೋದ್ರ ಬಗ್ಗೆ ನೀವೆಲ್ಲ ಮರ್ತಿರ್ತೀರಿ. ಹಸ್ತ ನಕ್ಷತ್ರಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ ಗುರುವಿನ ಹೆಂಡತಿಯಾಗಿರ್ತಕ್ಕಂಥ ತಾರೆಯನ್ನು ಮೋಹಿಸಿ ಪ್ರೀತಿಸಿ ಒಂದು ಮಗುವನ್ನು ಮಾಡಿಕೊಳ್ಳೋದ್ರಿಂದ ಗುರುಶಾಪಕ್ಕೆ ಚಂದ್ರ ಒಳಗಾಗ್ತಾನೆ. ಆ ಚಂದ್ರ ಹಸ್ತ ನಕ್ಷತ್ರದ ಮುಖಾಂತರ ಪ್ರಕಟ ಆದಾಗ ಸೂರ್ಯ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದಾಗ ಅವನಿಗೂ ಆ ಶಾಪ ತಡ್ತದೆ. ಅಂದರೆ ಅಪ್ಪ ಮಾಡಿದ ಪಾಪಕರ್ಮಗಳು ಮಕ್ಕಳಿಗೆ ತಲುಪಲ್ವಾ, ಮಕ್ಕಳು ಮಾಡಿದ ಪಾಪಕರ್ಮಗಳು ಅವ್ರ ಮಕ್ಕಳಿಗೆ ತಟ್ಟಲ್ವಾ, ಆ ಮಕ್ಕಳುಗಳು ಮಾಡಿದ ಪಾಪಗಳು ಅವ್ರ ಮಕ್ಕಳಿಗೆ ತಟ್ಟಲ್ವಾ. ಈ ರೀತಿ ವಂಶ ಪಾರಂಪರ್ಯವಾಗಿ ಈ ಪಾಪಕರ್ಮಗಳು ಒಂದು ಜನ್ರೇಷನ್ನಿಂದ ಇನ್ನೊಂದು ಜನ್ರೇಷನ್ಗೆ ಹಾದು ಹೋಗುತ್ತೆ, ತನ್ನ ಪ್ರಭಾವವನ್ನು ಬೀರುತ್ತೆ ಅಂತಂದಾಗ ಒಂದು ನಕ್ಷತ್ರದಲ್ಲಿ ಇನ್ನೊಂದು ನಕ್ಷತ್ರ ಹುಟ್ಟಿದಾಗ, ಒಂದು ನಕ್ಷತ್ರದ ಒಂದು ಗ್ರಹ ಹುಟ್ಟಿದಾಗ ಅದು ಕ್ಯಾರಿ ಓವರ್ ಆಗೋ ತಪ್ಪೇನಲ್ವಲ್ಲ. ಅದನ್ನು ಕಳ್ಕೊಳ್ತಕ್ಕಂಥ ಪ್ರಯತ್ನ ಯಾರು ಮಾಡಿದ್ದಾರೆ? ಯಾರೂ ಮಾಡಿಲ್ಲ. ಆದರೆ ಈ ಗುರುವಿನ ಶಾಪ ಹೊಂದಿರತಕ್ಕಂಥ ಹಸ್ತ ನಕ್ಷತ್ರದ ಪ್ರಭಾವಗಳು ಏನು ಈ ಜನ್ಮದಲ್ಲಿ ಅಥವಾ ಹಿಂದಿನ ಜನ್ಮ ನಡೀತಕ್ಕಂಥ ಪಾಪಕರ್ಮಗಳು ಏನು ಅನ್ನೋದ್ರ ಬಗ್ಗೆ ನೀವೆಲ್ಲ ಒಂಚೂರು ತಿಳ್ಕೋಬೇಕು. ಯಾಕಂದರೆ ಇವತ್ತು ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ಇದು ನಡೀತಾ ಇದೆ. ಏನದು? ಇವತ್ತು ಮದುವೆ ಮಾಡ್ಕೋಬೇಕು, ಏನೋ ಬಲವಂತ ಮದುವೆ ಮಾಡ್ಕೋಬೇಕಾಗಿತ್ತು, ಮದುವೆ ಮಾಡ್ಕೊಂಡ್ವಿ. ಏನೋ ಮಕ್ಕಳು ಮಾಡ್ಕೋಬೇಕಾಗಿತ್ತು, ಆಕಸ್ಮಿಕ ಮಕ್ಕಳು ಮಾಡ್ಕೊಂಡ್ಬಿಟ್ವಿ. ಆದರೆ ಮಕ್ಕಳು ಮಾಡ್ಕೊಂಡ್ಮೇಲೆ ಒಂದು ತಂದೆ ಒಂದು ತಾಯಿ ಅದು ತನ್ನ ವಂಶದ ಕುಡಿ, ತನ್ನ ರಕ್ತ ಹಂಚ್ಕೊಂಡು ಹುಟ್ಟಿರ್ತಕ್ಕಂಥ ಕುಡಿ, ತನ್ನ ಪ್ರಾಣ, ತನ್ನ ಉಸಿರು, ತನ್ನ ಜೀವ ಅಂತೇಳಿ ಎಷ್ಟೋ ಜನ ಪ್ರೀತಿ ಮಾಡ್ತಾರೆ. ಅದು ಕುರೂಪವಾಗಿದೆಯೋ, ಕುರೂಪಿಯಾಗಿದೆಯೋ, ಅಥವಾ ಕೈ ಇಲ್ವೋ, ಕಾಲಿಲ್ವೋ, ವಿಕರವಾಗಿದೆಯೋ, ಅಷ್ಟು ಅದ್ಭುತವಾಗಿ ಅದನ್ನು ಒಪ್ಕೊಂಡು ಓಡಾಡ್ತಾರೆ. ಇವತ್ತು 12 ವರ್ಷ, 15 ವರ್ಷ, 20 ವರ್ಷದ ಕೂಡ ಆ ಮಕ್ಕಳನ್ನ ಹೆಗಲ ಮೇಲೆ ಹಾಕೊಂಡು ಓಡಾಡ್ತಾರೆ. ಅಂತಂಥ ಪುಣ್ಯಾತ್ಮ ತಂದೆ ತಾಯಂದ್ರನ್ನ ಹೊಂದಿರತಕ್ಕಂಥ ಸಮಾಜದಲ್ಲಿ ಅದಕ್ಕೆ ಆಪೋಸಿಟ್ ಆಗಿರ್ತಕ್ಕಂತಹ ತಂದೆ ತಾಯಂದರು ಕೂಡ ಸಮಾಜದಲ್ಲಿ ಇದ್ದಾರೆ ಅಂತಂದರೆ ಒಂದಲ್ಲ ಒಂದು ಕುಟುಂಬದಲ್ಲಿ ಇದು ಇದ್ದೇ ಇರ್ತಾರೆ. ಇವರು ಯಾರವರು ಅಂತಂದರೆ ನಾನು ಆಗ ಹೇಳ್ದಂಗೆ ಮದುವೆ ಮಾಡ್ಕೊಂಡಿರ್ತಾರೆ, ಮಕ್ಕಳನ್ನ ಎತ್ಕೊಂಡಿರ್ತಾರೆ. ಆ ಹುಟ್ಟಿದ ಮಗುವನ್ನು ಅಥವಾ ತಾನು ಹುಟ್ಟಿಸಿದ ಮಗಳನ್ನು ನೋಡದೇ ಇರತಕ್ಕಂತಹ ಪಾಪಿ ತಂದೆಗಳು ಇವತ್ತು ಪ್ರಪಂಚದಲ್ಲಿ ತುಂಬ ಜನ ಸಿಗ್ತಾರೆ ನಮಗೆ. ಹೌದೋ ಅಲ್ವೋ? ನೀವೇ ಲೆಕ್ಕಾಚಾರ ಮಾಡ್ಕೊಳ್ಳಿ. ಇವತ್ತು ಆ ತಾಯಿ ಮಗುವನ್ನು ಎತ್ಬಿಟ್ಟು ನನ್ನ ಗಂಡ ಬರಲಿಲ್ಲ, ಆ ಮಗುವಿನ ತಂದೆ ಬರಲಿಲ್ಲ ಅಂತೇಳಿ ಹಾಸ್ಪಿಟ್ಲಿಂದನೇ ಕೂಗುವಂಥ ವಿಚಾರಗಳು ಎಷ್ಟೋ ಜನ ತಂದೆಯರಿಗೆ, ತನ್ನ ಮಗಳನ್ನು ನೋಡದೆ ಬಿಟ್ಟೋಗಿರ್ತಕ್ಕಂಥ ತಂದೆಯಂದರಿಗೆ ಕಾಣಿಸೋದೇ ಇಲ್ಲ, ಆ ಕೂಗು ಕೇಳಿಸೋದೇ ಇಲ್ಲ. ಇವತ್ತು ಎಷ್ಟು ಜನ ಇದ್ದೀರಿ? ಇದು ಒಳ್ಳೇದ ಕೆಟ್ಟದ ಅನ್ನೋದ್ರ ಬಗ್ಗೆ ನೀವು ಆಲೋಚನೆ ಮಾಡಿ. ಅಥವಾ ಕಾರ್ಯಕ್ರಮ ನೋಡ್ತಾ ಈ ತಪ್ಪನ್ನು ಮಾಡತಕ್ಕಂಥರು ಕೂಡ ಒಂದು ಕ್ಷಣ ಆಲೋಚನೆಯನ್ನು ಮಾಡಿ, ನೀವೇನು ತಪ್ಪು ಮಾಡಿದ್ದೀರಾ ಅಂತ. ಈ ರೀತಿ ಅಲಕ್ಷ್ಯ ಮಾಡ್ತಕ್ಕಂಥದ್ದು, ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು, ಅಪಚಾರ ಮಾಡ್ತಕ್ಕಂಥದ್ದು, ಕರ್ತವ್ಯಕ್ಕೆ ಭಂಗ ಮಾಡ್ತಕ್ಕಂಥದ್ದು, ತಾನು ಎತ್ತ ಮಕ್ಕಳನ್ನು ಬಿಟ್ಟು ದೂರ ಮಾಡಿ ತಿರಸ್ಕಾರ ಮಾಡಿ ತಮ್ಮ ಭೋಗ ಲಾಲಸೆಗಳಲ್ಲಿ ತೊಡಗಿಸ್ಕೊಂಡು ತಮ್ಮ ಜೀವನದ ಕಡೆ ಹೆಚ್ಚು ಗಮನ ಕೊಟ್ಕೊಂಡು ಆ ಮಕ್ಕಳು ಹುಟ್ಟಿದಂಥ ಮಕ್ಕಳುಗಳನ್ನು ತಿರಸ್ಕಾರ ಮಾಡಿ ಆ ಮಕ್ಕಳಿಂದ ಶಾಪಗ್ರಸ್ತವಾಗಿ ಇವತ್ತು ಹಲವಾರು ಪಾಪಕರ್ಮಗಳನ್ನು ಮಾಡಿರ್ತಕ್ಕಂಥ ಹಲವಾರು ತಂದೆಯಂದಿರು ಇಂದಿನ ಜನ್ಮದಲ್ಲಿ ಈ ತಪ್ಪನ್ನು ಮಾಡೋದ್ರಿಂದ
ಈ ಜನ್ಮದಲ್ಲಿ ಹಸ್ತಾ ನಕ್ಷತ್ರದಲ್ಲಿ ಹುಟ್ಟುತ್ತಾರೆ. ಈ ಜನ್ಮದಲ್ಲಿ ಹಸ್ತಾ ನಕ್ಷತ್ರ ಕನ್ಯಾ ರಾಶಿಯಲ್ಲಿ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದದಲ್ಲಿ ಹುಟ್ಟುತ್ತಾರೆ. ಓ ಹೌದಾ, ಮತ್ತು ಇವಾಗ ಏನಾಗುತ್ತೆ ಅಂತ ನೀವು ಕೇಳ್ಬೋದು. ಅದು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವತ್ತು ಎಷ್ಟೋ ಜನ ತನ್ನ ಮಗು, ತನ್ನ ವಂಶದ ಕುಡಿ, ತನ್ನ ರಕ್ತ ಹಂಚ್ಬಿಟ್ರದು, ಎಷ್ಟೋ ವರ್ಷ ಆದ್ಮೇಲೆ ಹುಟ್ಟಿರ್ತಕ್ಕಂಥದ್ದು, ಅದು ಹೆಣ್ಣು ಗಂಡು ಭಾಳ ಅಪ್ಪಿ ಮುದ್ದಾಡಿ ವಾತ್ಸಲ್ಯ ಹೆಂಗೆ ಬೆರೆಸ್ಬಿಟ್ಟಿರ್ತಾರೆ ಅಂತಂದರೆ, ಅದಿಲ್ಲ ಅಂದರೆ ಒಂದು ಕ್ಷಣ ಕೂಡ, ಒಂದು ಅಗಳು ಕೂಡ ಹೋಗಲ್ಲ, ಒಂದು ಗುಟುಕು ನೀರು ಕೂಡ ಹೋಗಲ್ಲ. ಅಷ್ಟು ಅದ್ಭುತವಾಗಿ ಪ್ರೀತಿ ಮಾಡ್ತಕ್ಕಂಥ ಮಕ್ಕಳುಗಳನ್ನ ಎತ್ಕೊಂಡಿರ್ತಾರೆ. ಸಮಯ ಸಂದರ್ಭ ಆ ಮಕ್ಕಳುಗಳು ಬೇರೆ ಬೇರೆ ಆಗ್ಬಿಡ್ತಾರೆ. ಎಂಥ ಅತೀವವಾದಂತಹ ನೋವು ಅನುಭವಿಸ್ತಾರೆ ಅಂತಂದರೆ, ಒಂದ್ಸರಿ ಇವತ್ತು ಫ್ಯಾಮಿಲಿಗಳಲ್ಲಿ ಕೂತ್ಕೊಂಡು ಯೋಚನೆ ಮಾಡಿ, ಮಗು ಎಜುಕೇಷನ್ಗೋಸ್ಕರ ಹಾಸ್ಟೆಲ್ಗೆ ಹೋಗಿರ್ಬೋದು, ಮಗ ಉದ್ಯೋಗಕ್ಕೋಸ್ಕರ ಬೇರೆ ದೇಶಕ್ಕೆ ಹೋಗಿರ್ಬೋದು, ಅಥವಾ ಮಗಳು ಉದ್ಯೋಗಕ್ಕೋಸ್ಕರ ಬೇರೆಗೆ ಹೋಗಿರ್ಬೋದು, ಅಥವಾ ವ್ಯಾಪಾರಕ್ಕೋಸ್ಕರ ಹೋಗಿರ್ಬೋದು, ಅಥವಾ ಇನ್ಯಾವುದೋ ಕಾರಣಗಳಿಗೋಸ್ಕರ ಬೇರೆ ಆಗಿರ್ಬೋದು. ಆ ಮಗನನ್ನು ದೂರ ಮಾಡಿಕೊಡ್ತಕ್ಕಂತಹ, ಮಗಳನ್ನು ದೂರ ಮಾಡತಕ್ಕಂತಹ ತಂದೆ ತಾಯಿಯ ನೋವು ಎಷ್ಟಿದೆ ಅಂತಕ್ಕಂಥದ್ ಬಗ್ಗೆ ಒಂದು ಕ್ಷಣ ಆಲೋಚನೆ ಮಾಡಿಬಿಟ್ರೆ, ಯಾವ ಶತ್ರುಗೂ ಬೇಡ, ಲಕ 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 ಅಂತ ನಕ್ಕೊಂಡು ನನ್ನ ಮನೆ ಮುಂದೆ ಓಡಾಡ್ತಿತ್ತು ಮಗು. ಇವತ್ತು ತಗೊಂಡೋಗಿ ಹಾಸ್ಟೆಲ್ಗೆ ಹಾಕ್ಬಿಟ್ವಲ್ವ, ನಾವು ಒಂಟಿ ಆಗ್ಬಿಟ್ವಲ್ಲ, ಅದು ಏನು ತಿಂತಾ ಇದೆಯೋ, ಕುಡಿತಾ ಇದೆಯೋ, ಮಲ್ಕೊಂಡಿದ್ಯೋ, ನಿದ್ದೆ ಮಾಡ್ತಾ ಇದೆಯೋ, ಯಾರು ಏನು ಮಾಡಿಬಿಟ್ರೋ, ಯಾರನ್ನು ಹೇಗೆ ನೋಡ್ಕೋತಿದ್ರೋ, ಆ ತಾಯಿ ವಿಲ ಅಂತ ಒದ್ದಾಡ್ತಾಳೆ. ಆ ತಂದೆ ಕೆಲಸದಿಂದ ಬಂದ ಮೇಲೆ ಏನೋ ಕಳ್ಕೊಂಡಿರ್ತಕ್ಕಂಥ ಭಾಸವಾಗಿ ಮನೆಯೆಲ್ಲ ತಡ್ಕಾಡ್ತಾನೆ, ಅಕ್ಕಪಕ್ಕದ ಮಕ್ಕಳನ್ನೆಲ್ಲ ಇಟ್ಕೊಂಡು ಮುದ್ದಾಡ್ತಾನೆ. ನೋಡಿ, ಅವ್ರಿಗೆ ಮನಸ್ಸಿಲ್ಲ ಅಂದ್ರೂ ಕೂಡ ಯಾವುದೋ ವಿಚಾರದಲ್ಲಿ ಆ ಮಕ್ಕಳುಗಳು ದೂರ ಆಗ್ಬಿಟ್ಟಿರ್ತಾರೆ. ಎಷ್ಟೋ ಕುಟುಂಬಗಳಲ್ಲಿ ಮಕ್ಕಳು ಮನೆ ಬಿಟ್ಟು ಓಡೋಗ್ಬಿಟ್ಟಿರ್ತಾರೆ. ತಿಂಗಳಾರ್ಗಟ್ಲೆ, ವರ್ಷಾರ್ಗಟ್ಲೆ ಹುಡುಕಿದ್ರೂ ಸಿಗೋದಿಲ್ಲ, ಅವು ಮತ್ತೆ ಮಕ್ಕಳಾಗಲ್ಲ. ಎಂಥ ನೋವು ಅನುಭವಿಸ್ತಾ ಇದ್ದಾರೆ ಅಂತಂದರೆ, ಕೊಟ್ಟುಬಿಟ್ಟು ಕಿತ್ಕೊಂಡ್ಬಿಟ್ನಲ್ಲ ಭಗವಂತ ಅಂತೇಳಿ ಭಗವಂತನಿಗೆ ಇಡೀ ಶಾಪ ಹಾಕ್ತಾರೆ. ಆದರೆ ಇಂದಿನ ಜನ್ಮದಲ್ಲಿ ದೇವರು ಕೊಟ್ಟಂಥ ಮಕ್ಕಳುಗಳನ್ನು ಆ ಮಕ್ಕಳು ಮುಖ ನೋಡ್ಕೊಳ್ಳದೆ ತಿರಸ್ಕಾರ ಮಾಡಿದಂಥ ತಂದೆ ತಾಯಿಯಂದರು ಒಂದು ಸರಿ ಆಲೋಚನೆ ಮಾಡಿ, ಅವತ್ತು ಮಕ್ಕಳನ್ನ ನೀವು ತಿರಸ್ಕಾರ ಮಾಡಿದ್ರಿ, ಈ ಜನ್ಮದಲ್ಲಿ ಮಕ್ಕಳು ನಿಮ್ಮನ್ನು ಬಿಟ್ಟು ಹೋದ್ರು. ಅದು ತಿರಸ್ಕಾರ ಮಾಡಿದ್ರು ಬಿಟ್ಟೋದ್ರು ಅದು ಬೇರೆ ವಿಚಾರ. ಆದರೆ ಆ ದೂರ ದೂರ ಆದಾಗ ಅಂತ ನೋವಿದೆಯಲ್ಲ, ಅದೇ ಹಸ್ತ ನಕ್ಷತ್ರ ಕನ್ಯಾ ರಾಶಿ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ. ಹೌದು, ಈ ತಪ್ಪನ್ನು ಮಾಡಿದ್ದೀವಿ. ಎಸ್, ನೀವು ಹೇಳ್ತಿರೋದು ಕರೆಕ್ಟು. ಅಲ್ಲಿ ಮಾಡಿ ತಿರಸ್ಕಾರ ಮಾಡೋದಕ್ಕೆ ನಮ್ಮ ಮಕ್ಕಳು ನಮ್ಮ ಕೈಲಿ ಇಲ್ಲ. ಇವತ್ತು ನಾವು ಕಳ್ಕೊಂಡಿದ್ದೀವಿ, ದೂರ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕು? ವೆಯ್ಟ್ ಮಾಡ್ತೀನಿ, ಹೇಳ್ಕೊಡ್ತೀನಿ. ಇವತ್ತು ವಿಶೇಷವಾಗಿ ಒಂದು ಮಗುವನ್ನು, ತನ್ನ ವಂಶೋದ್ಧಾರಕನನ್ನು ಅಥವಾ ವಂಶೋದ್ಧಾರಕಿಯನ್ನು ಇವತ್ತು ನಿರ್ಲಕ್ಷ್ಯ ಮಾಡಿ, ಕೇರ್ಲೆಸ್ ಮಾಡಿ ಬಿಟ್ಟು ಹೋಗ್ತಕ್ಕಂಥ ಶಾಪದಿಂದ ಹಸ್ತ ನಕ್ಷತ್ರರು ಇಂದಿನ ಜನ್ಮದಿಂದ ಈ ಜನ್ಮಕ್ಕೆ ಹುಟ್ಟಿದ್ದಾರೆ. ಅದು ಈ ಜನ್ಮದಲ್ಲೂ ಕೂಡ ಆ ರೀತಿ ಆಗಬಾರ್ದು ಅನ್ನೋದಕ್ಕೋಸ್ಕರ ಇವತ್ತು ಪರಿವರ್ತನ ರೂಪವಾಗಿ ಯಾರು ತಪ್ಪುಗಳನ್ನ ಮಾಡ್ತಿದ್ದೀರಾ, ಆ ತಪ್ಪುಗಳನ್ನ ಸರಿಪಡಿಸ್ಕೊಂಡು ಮುಂದಕ್ಕೆ ಹೋಗಬೇಕು. ಇವತ್ತೊಂದು ತಾಯಿ ಕಾಲ್ ಮಾಡಿದಾಗ, ಮದುವೆ ಆಗಿ ಮಗು ಆದಮೇಲೆ ನನ್ನನ್ನು ಮಗುವನ್ನು ನೋಡಕ್ಕೆ ಬರದೆ ಆ ಗಂಡ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನೋಡಿ, ಇಂಥ ಹಲವಾರು ಕರ್ಮ ಫಲಗಳನ್ನು ಸಮಾಜದಲ್ಲಿ ಭಾಳಷ್ಟು ನಾವು ನೋಡ್ತಾ ಇರ್ತೀವಿ. ಅದೆಲ್ಲ ಪರಿವರ್ತನೆ ಆಗಬೇಕು. ತಪ್ಪನ್ನು ಮಾಡಿದ ಮೇಲೆ ನಾವು ಕರ್ಮಫಲಕ್ಕೆ, ಆ ಕರ್ಮಫಲವನ್ನು ತೀರಿಸೋಕ್ಕೋಸ್ಕರ ಈ ಜನ್ಮದಲ್ಲಿ ಹುಡ್ತೀವಿ. ಮತ್ತೆ ಈ ಜನ್ಮದಲ್ಲೂ ಕೂಡ ಆ ಕರ್ಮಫಲ ತೀರಿಸ್ಕೊಳ್ಳದೆ ಮತ್ತೆ 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 ತಪ್ಪನ್ನು ಮಾಡ್ತಾ ಇದ್ರೆ ನಾವು ಘನಘೋರವಾದ ನರಕದ ಯಾತ್ರೆಯನ್ನು ಅನುಭವಿಸೋದಕ್ಕೆ ಮತ್ತೊಂದು ಜನ್ಮವನ್ನು ಎತ್ತೀವಂತೆ. ಅದಕ್ಕೆ ಬಹಳ ಜಾಗೃತರಾಗಿ ಜೀವನವನ್ನು ನಡೆಸ್ತಕ್ಕಂತಹ ಮನೋಭಾವನೆಯನ್ನು ನಾವು ಬೆಳೆಸ್ಕೋಬೇಕು. ನಮ್ಮ ಪ್ರತಿಯೊಂದು ನಡವಳಿಕೆಗಳಲ್ಲೂ ಕೂಡ ನ್ಯಾಯ, ನೀತಿ, ಧರ್ಮ, ಕರ್ತವ್ಯನಿಷ್ಠೆ, ಪ್ರಾಮಾಣಿಕತೆ ಇರಬೇಕು. ಅದು ಭಗವಂತನ ಮೆಚ್ಚತಕ್ಕಂತಹ ಒಂದು ನಡವಳಿಕೆ ಆಗಿರಬೇಕು. ಇಲ್ಲಿ ವಿಶೇಷವಾಗಿ ಯಾವುದೇ ಕಾರಣಕ್ಕೂ ಹಸ್ತ ನಕ್ಷತ್ರರು ಈ ಕೋರ್ಟು ಕೇಸ್ಗಳನ್ನ ಹಾಕೋಕ್ಕೆ ಹೋಗಬಾರ್ದು. ಅದರಿಂದ ನೀವು ಫೇಲ್ಯೂರ್ ಆಗ್ತೀರಿ, ಯಾವುದೇ ಕಾರಣಕ್ಕೂ ಗೆಲ್ಲಿಕ್ಕೆ ಆಗೋದಿಲ್ಲ. ಅದು ಬಹಳ ಮಾನಸಿಕ ಯಾತನೆ ತಂದುಕೊಡ್ತಾ ಬರ್ತದೆ, ಅದು ನೋಡ್ಕೊಳ್ಳಿ. ಮತ್ತು ರಿಲೇಷನ್ಶಿಪ್, ಸಂಬಂಧಗಳನ್ನು ಉಳಿಸ್ಕೋಬೇಕು. ನಾನು ಆಗಲೇ ಹೇಳ್ದಂಗೆ ನನಗೇನು ಲಾಭ ಬರುತ್ತೆ ಅಂತಕ್ಕಂಥ ದೃಷ್ಟಿ ನೋಡೋಕೆ ಹೋದಾಗ ಅಲ್ಲಿ ಸಂಬಂಧಗಳು ಹಾಳಾಗ್ತದೆ. ಯಾಕಂದರೆ ಕೊಡೋರು ಕೊಟ್ಬಿಡ್ತಾರೆ, ಸಂಬಂಧ ಕಿತ್ತಾಕೊಂಡ್ಬಿಡ್ತಾರೆ. ಅಯ್ಯೋ ಅವ್ರು ಸವಸ ಬೇಡ ಬಿಡಪ್ಪ, ಇವ್ರು ದುಡ್ಡುಗೋಸ್ಕರ ಪ್ರಾಮಿನೆನ್ಸ್ ಕೊಡ್ತಕ್ಕಂಥವ್ರು ಅಂತೇಳಿ ಆ ಸಂಬಂಧ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಅದರಿಂದ ಆ ಸಂಬಂಧಗಳು ಹಾಳಾಗ್ತದೆ. ವೇದ ಪಾಠಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳುಗಳು ಯಾರ್ಯಾರಿದ್ದಾರೆ ಅವರು ಎಲ್ಲರೂ ಕೂಡ ವಿಶೇಷವಾಗಿ 11 ವರ್ಷದ ಕೆಳಗೆ ಇದ್ದರೆ ಬಾಲ ಬ್ರಹ್ಮಚಾರಿಗಳು ಅಂತ ಕರಿತೀವಿ ನಾವು. ವೇದ ಪಾಠಶಾಲೆಯಲ್ಲಿ ಕಲಿತಾ ಇರ್ತಾರೆ ಮಕ್ಕಳು, ವೇದವನ್ನು ಕಲಿತಾ ಇರ್ತಾರೆ. ಅವರು ಎಲ್ಲರೂ ಕೂಡ
ಗುರು ಸಮಾನಾಗಿರ್ತಕ್ಕಂಥ ವ್ಯಕ್ತಿಗಳು. ಅಂಥ ಬಡ ವ್ಯಕ್ತಿಗಳನ್ನು ಗುರುತಿಸಿ ನೀವೇನು ಮಾಡಬೇಕು, ನಿಮ್ಮ ಕೈಲಾದ ಸಹಾಯವನ್ನು ಅವ್ರಿಗೆ ಮಾಡಬೇಕು. ಅವ್ರಿಗೆ ಪೆನ್ನು, ಪೆನ್ಸಿಲ್ಲು, ಬುಕ್ಕು, ಬಟ್ಟೆನೋ, ಬರೆನೋ, ಫೀಸ್ ಕಟ್ಟೋದು, ಅಥವಾ ಒಂದು ಮಾರಲ್ ಸಪೋರ್ಟ್ ಮಾಡ್ತಕ್ಕಂಥದ್ದು, ಅಥವಾ ಒಂದು ಎನ್ಕರೇಜ್ಮೆಂಟ್ ಮಾಡ್ತಕ್ಕಂಥದ್ದು, ಇದನ್ನು ನೀವು ಖಂಡಿತ ಮಾಡಬೇಕು. ಅದರಿಂದ ಹಸ್ತ ನಕ್ಷತ್ರದವ್ರಿಗೆ ಗುರು ಶಾಪ ನಿವೃತ್ತಿ ಆಗ್ತದೆ. ವಿಶೇಷವಾಗಿ ಗುರುವಾರ ದಿವಸ ನಾನ್ ವೆಜ್ ತಿನ್ನೋದನ್ನು ಬಿಡಬೇಕು. ನಾನ್ ವೆಜ್ ಏನು ತಿಂತಾ ಇದ್ರೆ ಗುರುವಾರ ದಿವಸ ನಾನ್ ವೆಜ್ ತಿನ್ನೋದು ಬಿಡಬೇಕು. ಆಧ್ಯಾತ್ಮಿಕ ಮಾರ್ಗದಲ್ಲಿ ಗುರುವನ್ನ ಆರಾಧನೆ ಮಾಡ್ತಾ ಬರಬೇಕು. ಶಿರಡಿ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ, ಗುರು ದತ್ತಾತ್ರೇಯ ಅಥವಾ ಸಿದ್ಧ ಸಮಾಧಿಯಾಗಿರ್ತಕ್ಕಂಥ ಗುರುಗಳು, ಇವರನ್ನ ಹೆಚ್ಚೆಚ್ಚು ಆರಾಧನೆ ಮಾಡ್ಕೊಂಡು ಬಂದರೆ ಈ ಹಸ್ತ ನಕ್ಷತ್ರದವರಿಗೆ ಗುರುವಿನ ಶಾಪ ನಿವೃತ್ತಿ ಆಗ್ತದೆ. ನಾನು ಆಗ್ಲೇ ಹೇಳ್ದಂಗೆ ಮಕ್ಕಳನ್ನ ಎತ್ಕೊಳ್ಳೋದು ದೊಡ್ಡದಲ್ಲ, ಆ ಮಕ್ಕಳನ್ನ ಪರಿಪೂರ್ಣವಾಗಿ ಬೆಳೆಸಿ ಉಳಿಸಿ ಆರೈಕೆ ಮಾಡಿ ಪ್ರೀತಿ ಕೊಟ್ಟು ಕರ್ತವ್ಯವನ್ನು ಮಾಡ್ತಕ್ಕಂಥದ್ದು ನಿಮ್ಮ ಆದ್ಯ ಕರ್ತವ್ಯ. ಇದ್ರ ಕಡೆ ಹೆಚ್ಚು ಗಮನ ಕೊಡಿ. ಈ ದೋಷ ನಿವಾರಣೆ ಆಗ್ತದೆ. ಒಳ್ಳೆಯದಾಗಲಿ.